ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಹೈ ಡ್ರಾಮಾ ನಡೆದ್ಬಿಟ್ಟಿದೆ. ಪೊಲೀಸರ ವಿರುದ್ಧ ಬಲ ಪ್ರಯೋಗದ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಕಾಂಗ್ರೆಸ್ ಸದಸ್ಯರನ್ನ ತಡೆದು ಎಳೆದೊಯ್ದಿದೆ ಕಾಕಿ ಅನ್ನುವಂಥ ಗಂಭೀರ ಆರೋಪ. ಬಿಜೆಪಿ ಪರ ಮತ ಹಾಕೋದಕ್ಕೆ ಹೊರಟಿದ್ರಂತೆ ಕಾಂಗ್ರೆಸ್ನವರು. ಜಿದ್ದಿನ ಕಣದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಫೈಟ್. ಬಿಜೆಪಿ ವಿರುದ್ಧ ಗೆದ್ದು ಪುರಸಭೆಯ ಚುಕ್ಕಾಣಿ ಹಿಡಿದಿದೆ ಜೆಡಿಎಸ್. ಎಳ್ಕೊಂಡು ಗಾಡಿ ಹಿಂಗೆ ಮಾಡಿ ಹಾಕೊಂಡು ಪಿಕ್ಚರ್ಸಲ್ಲಿ ಹೋಗಿರಿ. ಮಗ ಇಲ್ಲಿ ಹಣ, ಅವ ಮಗ ಇಲ್ಲಿ ಹಣ, ಮತ್ತೊಬ್ಬ ಮಗ ಇಲ್ಲಿ ಹಣ, ಇಬ್ಬರು ಮಗಳ ಏನು ಗಂಡ ಮಗ ಏನ್ರಿ. ಅವ ಕಂಪ್ಲೇಂಟ್ ಕೊಟ್ಟವ ಯಾರು ಊಟ ನಮ್ಗೆ ಗೊತ್ತಿಲ್ಲ ಏನ್ರಿ. ಅವ ಯಾರಿಗೆ ಊಟನ ಗೊತ್ತಿಲ್ಲ ಅವನಿಗೆ ತಾನು ಅವ್ನ. ಪೊಲೀಸರು ದರ್ಪ ತೋರಿಸಿದ್ದಾರೆ ಅಂತ ಬಿಜೆಪಿಯವರು ಈಗ ಕಿಡಿಕಾರ್ತಿದ್ದಾರೆ. ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಕರೆದೊಯ್ದಿದ್ದಾರಂತೆ ಪೊಲೀಸರು. ಇವರು ಬಿಜೆಪಿಗೆ ಓಟ್ ಹಾಕಕ್ ಬಂದಿದ್ರು, ನಮ್ಮ ಪಕ್ಷಕ್ಕೆ ಓಟ್ ಹಾಕಕ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ, ಅವ್ರನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರನೇ ಪೊಲೀಸರ ಮೇಲೆ ಒತ್ತಡ ಹಾಕಿ ಅಧಿಕಾರದ ದುರ್ಬಳಕೆ ಮಾಡಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತನೇ ಆ ಕಡೆ ಈ ಕಡೆ ಅಂತ ತೊಂದರೆ ಕೊಟ್ಟಾರ. ಬೇಕಂತನೇ ಓಟ್ ಹಾಕ್ಬೇಕಂದ್ರೆ ನಮ್ಗೆ ನಿಮ್ಮ ಮ್ಯಾಗ ಕೇಸ್ ಆಗ್ಯದಂತ ಒಯ್ದು ಸಾಯಂಕಾಲ ತನ ಇಟ್ಕೊಂಡಾರ್ರಿ. ಅದು ಇದು ಅಂತ ವಿಡಿಯೋ ಮಾಡಿ ಬೇಕಂತನೇ ಅಲ್ಲಿ ಸೈನ್ ಮಾಡ್ಬೇಕು, ಇಲ್ಲಿ ಸೈನ್ ಮಾಡಬೇಕು, ನಿಮ್ಗೆ ಭಾಳ ಅಲ್ಲಿ ತೊಂದರೆ ಆಗ್ತದಂತ ಇಲ್ಲೇ ಇಟ್ಕೊಂಡು ಸಾಯಂಕಾಲ ತನ ನಮ್ಗೆ ಎಲ್ಲ ತೊಂದರೆ ಕೊಟ್ಟಾರ್ರಿ. ನಾ ಗುಲ್ಬರ್ಗನ ಇಲ್ಲೇ ಇದ್ದೀನಿ ರೀ. ನಾ ಇಲ್ಲಿಂದ ಓಟ್ ಅದಂತ ಓಟ್ ಚಲಾಯಿಸ್ಲಕ್ಕೆ ಹೋಗಿದ್ದು ಹಿಂಗೆ ನಮ್ಗೆ ಹೋಗೋಣ ಇನ್ನು ಓಟ್ ಹೋಗೋತ್ತಿಗೇನೆ ನಮ್ಗೆ ವ್ಯಾನ್ನಾಗ ಹಾಕಿದ್ರಿ. ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತ ಜೇವರಿ ಗ್ರಾಮದಲ್ಲಿ ಇರುವಂಥ ಬುದ್ಧ ನಗರ ಶಿವಬೈ ಬಸಣ್ಣ ಕೊಂಬಿನ್ ಇವರಿಗೆ ಭಾಳ ತ್ರಾಸಾಗಿದೆ ನಮಗೆ. ನಾವು ಬುದ್ಧನಗರದಾಗ ನಾವು ಆರಿಸಿ ಬಂದಿದ್ದೀವಿ 5ನೇ ವಾರ್ಡ್. ಇವತ್ತು ಅಲ್ಲಿ ಚೇರ್ಮನ್ ಸೀಟ್ ಆಗೋರಿದ್ರು ನಾನು ಮನೇಲಿಂದ ಮೈಗೆ ಜಳಕ ಮಾಡಿ ಅವರು ಚೇರ್ಮನ್ ಸೀಟ್ ಆತಾರಂದ್ರೆ ನಾನು ಹೋಗ್ಬೇಕಂತ. ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಹೈ ಡ್ರಾಮಾ ನಡೆದ್ಬಿಟ್ಟಿದೆ. ಪೊಲೀಸರ ವಿರುದ್ಧ ಬಲ ಪ್ರಯೋಗದ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಕಾಂಗ್ರೆಸ್ ಸದಸ್ಯರನ್ನ ತಡೆದು ಎಳೆದೊಯ್ದಿದೆ ಕಾಕಿ ಅನ್ನುವಂಥ ಗಂಭೀರ ಆರೋಪ. ಬಿಜೆಪಿ ಪರ ಮತ ಹಾಕೋದಕ್ಕೆ ಹೊರಟಿದ್ರಂತೆ ಕಾಂಗ್ರೆಸ್ನವರು. ಜಿದ್ದಿನ ಕಣದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಫೈಟ್. ಬಿಜೆಪಿ ವಿರುದ್ಧ ಗೆದ್ದು ಪುರಸಭೆಯ ಚುಕ್ಕಾಣಿ ಹಿಡಿದಿದೆ ಜೆಡಿಎಸ್. ಎಳ್ಕೊಂಡು ಗಾಡಿ ಹಿಂಗೆ ಮಾಡಿ ಹಾಕೊಂಡು ಪಿಕ್ಚರ್ಸಲ್ಲಿ ಹೋಗಿರಿ. ಮಗ ಇಲ್ಲಿ ಹಣ, ಅವ ಮಗ ಇಲ್ಲಿ ಹಣ, ಮತ್ತೊಬ್ಬ ಮಗ ಇಲ್ಲಿ ಹಣ, ಇಬ್ಬರು ಮಗಳ ಏನು ಗಂಡ ಮಗ ಏನ್ರಿ. ಅವ ಕಂಪ್ಲೇಂಟ್ ಕೊಟ್ಟವ ಯಾರು ಊಟ ನಮ್ಗೆ ಗೊತ್ತಿಲ್ಲ ಏನ್ರಿ. ಅವ ಯಾರಿಗೆ ಊಟನ ಗೊತ್ತಿಲ್ಲ ಅವನಿಗೆ ತಾನು ಅವ್ನ. ಪೊಲೀಸರು ದರ್ಪ ತೋರಿಸಿದ್ದಾರೆ ಅಂತ ಬಿಜೆಪಿಯವರು ಈಗ ಕಿಡಿಕಾರ್ತಿದ್ದಾರೆ. ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಕರೆದೊಯ್ದಿದ್ದಾರಂತೆ ಪೊಲೀಸರು. ಇವರು ಬಿಜೆಪಿಗೆ ಓಟ್ ಹಾಕಕ್ ಬಂದಿದ್ರು, ನಮ್ಮ ಪಕ್ಷಕ್ಕೆ ಓಟ್ ಹಾಕಕ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ, ಅವ್ರನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರನೇ ಪೊಲೀಸರ ಮೇಲೆ ಒತ್ತಡ ಹಾಕಿ ಅಧಿಕಾರದ ದುರ್ಬಳಕೆ ಮಾಡಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತನೇ ಆ ಕಡೆ ಈ ಕಡೆ ಅಂತ ತೊಂದರೆ ಕೊಟ್ಟಾರ. ಬೇಕಂತನೇ ಓಟ್ ಹಾಕ್ಬೇಕಂದ್ರೆ ನಮ್ಗೆ ನಿಮ್ಮ ಮ್ಯಾಗ ಕೇಸ್ ಆಗ್ಯದಂತ ಒಯ್ದು ಸಾಯಂಕಾಲ ತನ ಇಟ್ಕೊಂಡಾರ್ರಿ. ಅದು ಇದು ಅಂತ ವಿಡಿಯೋ ಮಾಡಿ ಬೇಕಂತನೇ ಅಲ್ಲಿ ಸೈನ್ ಮಾಡ್ಬೇಕು, ಇಲ್ಲಿ ಸೈನ್ ಮಾಡಬೇಕು, ನಿಮ್ಗೆ ಭಾಳ ಅಲ್ಲಿ ತೊಂದರೆ ಆಗ್ತದಂತ ಇಲ್ಲೇ ಇಟ್ಕೊಂಡು ಸಾಯಂಕಾಲ ತನ ನಮ್ಗೆ ಎಲ್ಲ ತೊಂದರೆ ಕೊಟ್ಟಾರ್ರಿ. ನಾ ಗುಲ್ಬರ್ಗನ ಇಲ್ಲೇ ಇದ್ದೀನಿ ರೀ. ನಾ ಇಲ್ಲಿಂದ ಓಟ್ ಅದಂತ ಓಟ್ ಚಲಾಯಿಸ್ಲಕ್ಕೆ ಹೋಗಿದ್ದು ಹಿಂಗೆ ನಮ್ಗೆ ಹೋಗೋಣ ಇನ್ನು ಓಟ್ ಹೋಗೋತ್ತಿಗೇನೆ ನಮ್ಗೆ ವ್ಯಾನ್ನಾಗ ಹಾಕಿದ್ರಿ.
ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನ್ಯಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತ ಜೇವರಿ ಗ್ರಾಮದಲ್ಲಿ ಇರುವಂಥ ಬುದ್ಧ ನಗರ ಶಿವಬೈ ಬಸಣ್ಣ ಕೊಂಬಿನ್ ಇವರಿಗೆ ಭಾಳ ತ್ರಾಸಾಗಿದೆ ನಮಗೆ. ನಾವು ಬುದ್ಧನಗರದಾಗ ನಾವು ಆರಿಸಿ ಬಂದಿದ್ದೀವಿ 5ನೇ ವಾರ್ಡ್. ಇವತ್ತು ಅಲ್ಲಿ ಚೇರ್ಮನ್ ಸೀಟ್ ಆಗೋರಿದ್ದರು. ನಾನು ಮನೇಲಿಂದ ಮೈಗೆ ಜಳಕ ಮಾಡಿ ಅವರು ಚೇರ್ಮನ್ ಸೀಟ್ ಆತಾರಂದ್ರೆ ನಾನು ಹೋಗ್ಬೇಕಂತ. ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಹೈ ಡ್ರಾಮಾ ನಡೆದ್ಬಿಟ್ಟಿದೆ. ಪೊಲೀಸರ ವಿರುದ್ಧ ಬಲ ಪ್ರಯೋಗದ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಕಾಂಗ್ರೆಸ್ ಸದಸ್ಯರನ್ನ ತಡೆದು ಎಳೆದೊಯ್ದಿದೆ ಕಾಕಿ ಅನ್ನುವಂಥ ಗಂಭೀರ ಆರೋಪ. ಬಿಜೆಪಿ ಪರ ಮತ ಹಾಕುವುದಕ್ಕೆ ಹೊರಟಿದ್ರಂತೆ ಕಾಂಗ್ರೆಸ್ನವರು. ಜಿದ್ದಿನ ಕಣದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಫೈಟ್. ಬಿಜೆಪಿ ವಿರುದ್ಧ ಗೆದ್ದು ಪುರಸಭೆಯ ಚುಕ್ಕಾಣಿ ಹಿಡಿದಿದೆ ಜೆಡಿಎಸ್. ಎಳ್ಕೊಂಡು ಗಾಡಿ ಹಿಂಗೆ ಮಾಡಿ ಹಾಕೊಂಡು ಪಿಕ್ಚರ್ಸಲ್ಲಿ ಹೋಗಿರಿ. ಮಗ ಇಲ್ಲಿ ಹಣ, ಅವ ಮಗ ಇಲ್ಲಿ ಹಣ, ಮತ್ತೊಬ್ಬ ಮಗ ಇಲ್ಲಿ ಹಣ, ಇಬ್ಬರು ಮಗಳು ಏನು ಗಂಡ ಮಗ ಏನ್ರಿ. ಅವ ಕಂಪ್ಲೇಂಟ್ ಕೊಟ್ಟವ ಯಾರು ಊಟ ನಮ್ಗೆ ಗೊತ್ತಿಲ್ಲ ಏನ್ರಿ. ಅವ ಯಾರಿಗೆ ಊಟನ ಗೊತ್ತಿಲ್ಲ ಅವನಿಗೆ ತಾನು ಅವ್ನು. ಪೊಲೀಸರು ದರ್ಪ ತೋರಿಸಿದ್ದಾರೆ ಅಂತ ಬಿಜೆಪಿಯವರು ಈಗ ಕಿಡಿಕಾರ್ತಿದ್ದಾರೆ. ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಕರೆದೊಯ್ದಿದ್ದಾರಂತೆ ಪೊಲೀಸರು. ಇವರು ಬಿಜೆಪಿಗೆ ಓಟ್ ಹಾಕಕ್ ಬಂದಿದ್ರು. ನಮ್ಮ ಪಕ್ಷಕ್ಕೆ ಓಟ್ ಹಾಕಕ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ, ಅವ್ರನ್ನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರನೇ ಪೊಲೀಸರ ಮೇಲೆ ಒತ್ತಡ ಹಾಕಿ ಅಧಿಕಾರದ ದುರ್ಬಳಕೆ ಮಾಡಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನ್ಯಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತನೇ ಆ ಕಡೆ ಈ ಕಡೆ ಅಂತ ತೊಂದರೆ ಕೊಟ್ಟಾರ. ಬೇಕಂತನೇ ಓಟ್ ಹಾಕ್ಬೇಕಂದ್ರೆ ನಮ್ಗೆ ನಿಮ್ಮ ಮ್ಯಾಗ್ ಕೇಸ್ ಆಗ್ಯದಂತ ಒಯ್ದು ಸಾಯಂಕಾಲ ತನಕ ಇಟ್ಕೊಂಡಾರ್ರಿ. ಅದು ಇದು ಅಂತ ವಿಡಿಯೋ ಮಾಡಿ ಬೇಕಂತನೇ ಅಲ್ಲಿ ಸೈನ್ ಮಾಡ್ಬೇಕು, ಇಲ್ಲಿ ಸೈನ್ ಮಾಡಬೇಕು, ನಿಮ್ಗೆ ಭಾಳ ಅಲ್ಲಿ ತೊಂದರೆ ಆಗ್ತದಂತ ಇಲ್ಲೇ ಇಟ್ಕೊಂಡು ಸಾಯಂಕಾಲ ತನಕ ನಮ್ಗೆ ಎಲ್ಲ ತೊಂದರೆ ಕೊಟ್ಟಾರ್ರಿ. ನಾ ಗುಲ್ಬರ್ಗನ ಇಲ್ಲೇ ಇದ್ದೀನಿ ರೀ. ನಾ ಇಲ್ಲಿಂದ ಓಟ್ ಅದಂತ ಓಟ್ ಚಲಾಯಿಸ್ಲಕ್ಕೆ ಹೋಗಿದ್ದು. ಹಿಂಗೆ ನಮ್ಗೆ ಹೋಗೋಣ ಇನ್ನು ಓಟ್ ಹೋಗೋತ್ತಿಗೇನೆ ನಮ್ಗೆ ವ್ಯಾನ್ನಾಗ ಹಾಕಿದ್ರು ರೀ. ನಮ್ಗೆ ಓಟ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಪೊಲೀಸವರೇ ಕಿಡ್ನ್ಯಾಪ್ ಮಾಡ್ಯಾರ್ರಿ. ನಮ್ಗೆ ಬೇಕಂತ ಜೇವರಿ ಗ್ರಾಮದಲ್ಲಿ ಇರುವಂಥ ಬುದ್ಧ ನಗರ ಶಿವಬೈ ಬಸಣ್ಣ ಕೊಂಬಿನ್ ಇವರಿಗೆ ಭಾಳ ತ್ರಾಸಾಗಿದೆ ನಮಗೆ. ನಾವು ಬುದ್ಧನಗರದಾಗ ನಾವು ಆರಿಸಿ ಬಂದಿದ್ದೀವಿ 5ನೇ ವಾರ್ಡ್. ಇವತ್ತು ಅಲ್ಲಿ ಚೇರ್ಮನ್ ಸೀಟ್ ಆಗೋರಿದ್ದರು. ನಾನು ಮನೇಲಿಂದ ಮೈಗೆ ಜಳಕ ಮಾಡಿ ಅವರು ಚೇರ್ಮನ್ ಸೀಟ್ ಆತಾರಂದ್ರೆ ನಾನು ಹೋಗ್ಬೇಕಂತ.